ನಾನು ನನ್ನ ತಾಲೂಕಿನ ಬಜೆಟಲ್ಲಿ ಮೊದಲನೇದಾಗಿ ನೀರಾವರಿಯ ವಿಚಾರದಲ್ಲಿ ನನಗೇನು ಅನುದಾನಗಳು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಕೆಲವನ್ನ ಕೇಳ್ಕೊಂಡಿದ್ದೇನೆ. ಅದನ್ನು ಹೆಚ್ಚಿನ ಒಂದು ಆಶೀರ್ವಾದವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಎರಡನೇದು ಮೆಡಿಕಲ್ ಕಾಲೇಜ್ ಅಂತ ಕೇಳಿದ್ದೀನಿ ನನ್ನ ತಾಲೂಕಿಗೆ. ಸೊ ಹಾಗಾಗಿ ಅದು ಭಾಳಷ್ಟು ನನ್ನ ಕನಸದು, ಒಬ್ಬ ವೈದ್ಯನಾಗಿ ಮೆಡಿಕಲ್ ಕಾಲೇಜಿನ ನನ್ನ ತಾಲೂಕು ತರಬೇಕು ಅಂತ. ಸೊ ಹಾಗಾಗಿ ಅದರಲ್ಲಿ ನಿರೀಕ್ಷೆಲಿದ್ದೀನಿ. ಆಗಲಿಲ್ಲ ಅಂದರೆ PPP ಮಾಡಲೆಲ್ಲಾರ ಕೊಡಿ ಅಂತ ಕೇಳಿದ್ದೀನಿ, ಎರಡನೇದು. ಮತ್ತು ಮೂರನೇದು, ಇವತ್ತು ನನಗೆ ಬೋನಸ್ಸು 8 ತಿಂಗಳಿಂದ ನನಗೆ ಬೋನಸ್ಸು, ರೈತರಿಗೆ ಕೊಡೋಂಥ ಬೋನಸ್ಸು ಬಂದಿಲ್ಲ, ರೇಷ್ಮೆ ಬೋನಸ್ಸು. ಹಾಗಾಗಿ ಅದನ್ನು ಪರಿಪೂರ್ಣತೆಯಲ್ಲಿ ಬಜೆಟಲ್ಲಿ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದೇವೆ, ಹೆಚ್ಚಿಗೆ ಮಾಡಿ ಅಂತ ಕೇಳಿದ್ದೇವೆ ಬಜೆಟಲ್ಲಿ. ಇದ್ರ ಜೊತೆಗೆ ಮೊನ್ನೆಲ್ಲ ರೈತರುಗಳು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದರು. ನಾನು ಸಹ ಅದರ ಹಿನ್ನೆಲೆಯಲ್ಲಿ ಇವತ್ತು ರೈತರ ಹೆಣ್ಣು ಕೊಡದೇ ಇರೋಂಥ ಪರಿಸ್ಥಿತಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಿದೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕಾನೂನಿನ ವ್ಯವಸ್ಥೆ ಅಡಿ ಏನಾದರೂ ಇನ್ಸೆಂಟಿವ್ಸ್ ಅಂತಾರಲ್ಲ, ಆ ಥರ ಕೊಡೋಂಥದ್ದಾಗಬೇಕು. ನನ್ನ ಮನೆಯಿಂದ ಒಂದು ಹೆಣ್ಣು ಮಗಳು ಒಂದು ರೈತನ ಮನೆಗೆ ಮದುವೆ ಆದರೆ ಆ ಸೊಸೆಗೆ ಏನಾರ ಒಂದು ಇನ್ಸೆಂಟಿವ್ಸನ್ನ ನನ್ನ ರಾಜ್ಯ ಸರ್ಕಾರದವ್ರು ಮಾಡಬೇಕು ಅನ್ನೋದು ಒತ್ತಾಯಪೂರ್ವಕವಾಗಿ ನಿಮ್ಮ ಮೂಲಕನೂ ನಾನು ಆಗಲೇ ಲೆಟ್ರ್ಗಳು ಬರೆದಿದ್ದೇನೆ, ಕೇಳ್ತಾ ಇದ್ದೀನಿ. ವಿವಾಹಿತ ಸೊಸೆ, ರೈತನ ಸೊಸೆಗೆ ಒಂದು ಇನ್ಸೆಂಟಿವ್ಸು, ಅವರು ಆ ಹೆಣ್ಣು ಮಗಳಿಗೆ ಮದುವೆ ಆಗೋಳಿಗೆ ಇಲ್ಲ ಅವ್ರ ಮಕ್ಕಳಿಗೆ ಅವ್ರ ಈ ರೀತಿ ನಮ್ಮ ಸರ್ಕಾರದ ವತಿಯಿಂದ ಒಂದು ಇನ್ಸೆಂಟಿವ್ಸು ಕೊಡೋಂಥದ್ದನ್ನು ಚಿಂತನೆ ಮಾಡಬೇಕು ಅನ್ನೋ ಒಂದು ಪೂರಕವಾದಂಥ ವಿಚಾರನ ನಾನು ಸರ್ಕಾರದಲ್ಲಿ ಕೇಳ್ತಾ ಇದ್ದೀನಿ. ಭಾಳಷ್ಟು ಕೊರತೆ ಆಗಿದೆ. ಇವತ್ತು ಹೆಣ್ಮಕ್ಳುಗಳು ರೈತನ ಹಳ್ಳೀಲಿ ಯಾಕೆ ಬಂದು ಮದುವೆ ಆಗಬೇಕು ಅನ್ನೋ ಪ್ರಶ್ನೆ ಕಾಡ್ತಿರೋಂಥದ್ದು ಆಚೆ ನೀವೆಲ್ಲ ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಹುಡುಗರುಗಳೆಲ್ಲ ಹೊರಗಡೆ ಯಾದಗಿರಿಯಿಂದ ಅಲ್ಲಿಂದ ಇಲ್ಲಿಂದ ಹೆಣ್ಮಗಳನ್ನು ತರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋಂಥದ್ದು ನೋವು ತಂದಿದೆ. ಸೊ ಆ ಕಾರಣಕ್ಕೋಸ್ಕರ ಇದು ಆಚೆ ಮಾತಾಡೋಂಥ ವಿಚಾರ ಅಲ್ಲ, ಇರೋದನ್ನು ವಾಸ್ತವಿಕ ಇರೋಂಥದ್ದನ್ನು ನಮ್ಮ ಮಾಧ್ಯಮ ಮೂಲಕನೂ ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರೈತರ ಬದುಕು ಹಸನುಗೊಳಿಸಲಿಕ್ಕೆ ವಿಶೇಷವಾದಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರದವ್ರು ಮಾಡಬೇಕು ಅನ್ನೋದು ಭಾಳಷ್ಟು ನನ್ನ ಆಸೆ. ನಾನು ನನ್ನ ತಾಲೂಕಿನ ಬಜೆಟಲ್ಲಿ ಮೊದಲನೇದಾಗಿ ನೀರಾವರಿಯ ವಿಚಾರದಲ್ಲಿ ನನಗೇನು ಅನುದಾನಗಳು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಕೆಲವನ್ನ ಕೇಳ್ಕೊಂಡಿದ್ದೇನೆ. ಅದನ್ನು ಹೆಚ್ಚಿನ ಒಂದು ಆಶೀರ್ವಾದವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಎರಡನೇದು ಮೆಡಿಕಲ್ ಕಾಲೇಜ್ ಅಂತ ಕೇಳಿದ್ದೀನಿ ನನ್ನ ತಾಲೂಕಿಗೆ. ಸೊ ಹಾಗಾಗಿ ಅದು ಭಾಳಷ್ಟು ನನ್ನ ಕನಸದು, ಒಬ್ಬ ವೈದ್ಯನಾಗಿ ಮೆಡಿಕಲ್ ಕಾಲೇಜಿನ ನನ್ನ ತಾಲೂಕು ತರಬೇಕು ಅಂತ. ಸೊ ಹಾಗಾಗಿ ಅದರಲ್ಲಿ ನಿರೀಕ್ಷೆಲಿದ್ದೀನಿ. ಆಗಲಿಲ್ಲ ಅಂದರೆ PPP ಮಾಡಲೆಲ್ಲಾರ ಕೊಡಿ ಅಂತ ಕೇಳಿದ್ದೀನಿ, ಎರಡನೇದು. ಮತ್ತು ಮೂರನೇದು, ಇವತ್ತು ನನಗೆ ಬೋನಸ್ಸು 8 ತಿಂಗಳಿಂದ ನನಗೆ ಬೋನಸ್ಸು, ರೈತರಿಗೆ ಕೊಡೋಂಥ ಬೋನಸ್ಸು ಬಂದಿಲ್ಲ, ರೇಷ್ಮೆ ಬೋನಸ್ಸು. ಹಾಗಾಗಿ ಅದನ್ನು ಪರಿಪೂರ್ಣತೆಯಲ್ಲಿ ಬಜೆಟಲ್ಲಿ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದೇವೆ, ಹೆಚ್ಚಿಗೆ ಮಾಡಿ ಅಂತ ಕೇಳಿದ್ದೇವೆ ಬಜೆಟಲ್ಲಿ. ಇದ್ರ ಜೊತೆಗೆ ಮೊನ್ನೆಲ್ಲ ರೈತರುಗಳು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದರು. ನಾನು ಸಹ ಅದರ ಹಿನ್ನೆಲೆಯಲ್ಲಿ ಇವತ್ತು ರೈತರ ಹೆಣ್ಣು ಕೊಡದೇ ಇರೋಂಥ ಪರಿಸ್ಥಿತಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಿದೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕಾನೂನಿನ ವ್ಯವಸ್ಥೆ ಅಡಿ ಏನಾದರೂ ಇನ್ಸೆಂಟಿವ್ಸ್ ಅಂತಾರಲ್ಲ, ಆ ಥರ ಕೊಡೋಂಥದ್ದಾಗಬೇಕು. ನನ್ನ ಮನೆಯಿಂದ ಒಂದು ಹೆಣ್ಣು ಮಗಳು ಒಂದು ರೈತನ ಮನೆಗೆ ಮದುವೆ ಆದರೆ ಆ ಸೊಸೆಗೆ ಏನಾರ ಒಂದು ಇನ್ಸೆಂಟಿವ್ಸನ್ನ ನನ್ನ ರಾಜ್ಯ ಸರ್ಕಾರದವ್ರು ಮಾಡಬೇಕು ಅನ್ನೋದು ಒತ್ತಾಯಪೂರ್ವಕವಾಗಿ ನಿಮ್ಮ ಮೂಲಕನೂ ನಾನು ಆಗಲೇ ಲೆಟ್ರ್ಗಳು ಬರೆದಿದ್ದೇನೆ, ಕೇಳ್ತಾ ಇದ್ದೀನಿ. ವಿವಾಹಿತ ಸೊಸೆ, ರೈತನ ಸೊಸೆಗೆ ಒಂದು ಇನ್ಸೆಂಟಿವ್ಸು, ಅವರು ಆ ಹೆಣ್ಣು ಮಗಳಿಗೆ ಮದುವೆ ಆಗೋಳಿಗೆ ಇಲ್ಲ ಅವ್ರ ಮಕ್ಕಳಿಗೆ ಅವ್ರ ಈ ರೀತಿ ನಮ್ಮ ಸರ್ಕಾರದ ವತಿಯಿಂದ ಒಂದು ಇನ್ಸೆಂಟಿವ್ಸು ಕೊಡೋಂಥದ್ದನ್ನು ಚಿಂತನೆ ಮಾಡಬೇಕು ಅನ್ನೋ ಒಂದು ಪೂರಕವಾದಂಥ ವಿಚಾರನ ನಾನು ಸರ್ಕಾರದಲ್ಲಿ ಕೇಳ್ತಾ ಇದ್ದೀನಿ. ಭಾಳಷ್ಟು ಕೊರತೆ ಆಗಿದೆ. ಇವತ್ತು ಹೆಣ್ಮಕ್ಳುಗಳು ರೈತನ ಹಳ್ಳೀಲಿ ಯಾಕೆ ಬಂದು ಮದುವೆ ಆಗಬೇಕು ಅನ್ನೋ ಪ್ರಶ್ನೆ ಕಾಡ್ತಿರೋಂಥದ್ದು ಆಚೆ ನೀವೆಲ್ಲ ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಹುಡುಗರುಗಳೆಲ್ಲ ಹೊರಗಡೆ ಯಾದಗಿರಿಯಿಂದ ಅಲ್ಲಿಂದ ಇಲ್ಲಿಂದ ಹೆಣ್ಮಗಳನ್ನು ತರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋಂಥದ್ದು ನೋವು ತಂದಿದೆ.
ಸೊ ಆ ಕಾರಣಕ್ಕೋಸ್ಕರ ಇದು ಆಚೆ ಮಾತಾಡೋಂಥ ವಿಚಾರ ಅಲ್ಲ, ಇರೋದನ್ನು ವಾಸ್ತವಿಕ ಇರೋಂಥದ್ದನ್ನು ನಮ್ಮ ಮಾಧ್ಯಮ ಮೂಲಕನೂ ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರೈತರ ಬದುಕು ಹಸನುಗೊಳಿಸಲಿಕ್ಕೆ ವಿಶೇಷವಾದಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರದವ್ರು ಮಾಡಬೇಕು ಅನ್ನೋದು ಭಾಳಷ್ಟು ನನ್ನ ಆಸೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.